ಫಂಕ್ಷನ್ಸ್ ಇನ್ ಪರ್ಲ್ ಎಂಬ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಪರ್ಲ್ ನ ಫಂಕ್ಷನ್ ಗಳು, ಆರ್ಗ್ಯುಮೆಂಟ್ ಗಳನ್ನು ಹೊಂದಿರುವ ಫಂಕ್ಷನ್ ಗಳು ಮತ್ತು ರಿಟರ್ನ್ ವ್ಯಾಲ್ಯೂಗಳನ್ನು ಹೊಂದಿರುವ ಫಂಕ್ಷನ್ ಗಳ ಬಗ್ಗೆ ಕಲಿಯುವೆವು. ಈ ಟ್ಯುಟೋರಿಯಲ್ ಗಾಗಿ ನಾನು ಉಬುಂಟು ಲೈನಕ್ಸ್ 1204 ಆಪರೇಟಿಂಗ್ ಸಿಸ್ಟಮ್, ಪರ್ಲ್ 5142 ಹಾಗೂ ಗೆಡಿಟ್ ಟೆಕ್ಸ್ಟ್ ಎಡಿಟರ್ ಇವುಗಳನ್ನು ಬಳಸುತ್ತಿದ್ದೇನೆ. ನೀವು ನಿಮಗೆ ಇಷ್ಟವಾದ ಯಾವುದೇ ಟೆಕ್ಸ್ಟ್ ಎಡಿಟರ್ ಅನ್ನು ಬಳಸಬಹುದು. ನಿಮಗೆ ಪರ್ಲ್ ನಲ್ಲಿ ವೇರಿಯೇಬಲ್ಸ್, ಕಮೆಂಟ್ಸ್, ಲೂಪ್ಸ್, ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಮತ್ತು ಡೇಟಾ ಸ್ಟ್ರಕ್ಚರ್ ಗಳ ಬಗ್ಗೆ ತಿಳಿದಿರಬೇಕು. ಸಂಬಂಧಿತ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ದಯವಿಟ್ಟು ಸ್ಪೋಕನ್ ಟ್ಯುಟೋರಿಯಲ್ ವೆಬ್ಸೈಟ್ ನ ಮೇಲೆ ನೋಡಿ. ಮೊದಲು ನಾವು ಸರಳವಾದ ಕೆಲವು ಪರ್ಲ್ ಫಂಕ್ಷನ್ ಗಳನ್ನು ನೋಡುವೆವು. ಪರ್ಲ್ ನಲ್ಲಿ ಫಂಕ್ಷನ್ ಗಳನ್ನು ಸಬ್ರೂಟೀನ್ಸ್ ಎಂದು ಸಹ ಕರೆಯಲಾಗುತ್ತದೆ ಮತ್ತು ಇವುಗಳನ್ನು ಸಬ್ ಕೀವರ್ಡ್ ನೊಂದಿಗೆ ಡಿಕ್ಲೇರ್ ಮಾಡಲಾಗುತ್ತದೆ. ಡಿಕ್ಲೇರ್ ಮಾಡಲಾದ ಫಂಕ್ಷನ್ ನ ವ್ಯಾಖ್ಯಾನವನ್ನು ಕರ್ಲಿ ಬ್ರಾಕೆಟ್ ಗಳ ಮಧ್ಯದಲ್ಲಿ ಬರೆಯಲಾಗುತ್ತದೆ. ಈ ಫಂಕ್ಷನ್ ಯಾವುದೇ ಆರ್ಗ್ಯುಮೆಂಟ್ ಗಳನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ಇದು ಏನನ್ನೂ ಹಿಂದಿರುಗಿಸುವುದಿಲ್ಲ. ಸೂಚನೆ: ಫಂಕ್ಷನ್ ನ ವ್ಯಾಖ್ಯಾನವನ್ನು ಸ್ಕ್ರಿಪ್ಟ್ ನಲ್ಲಿ ಎಲ್ಲಿಯಾದರೂ ಅಥವಾ ಬೇರೊಂದು ಮಾಡ್ಯೂಲ್ ನಲ್ಲಿ ಬರೆಯಬಹುದು. ಆಗ ಆ ಫಂಕ್ಷನ್ ಅನ್ನು ಬಳಸಿಕೊಳ್ಳಲು ಸ್ಕ್ರಿಪ್ಟ್ ನಲ್ಲಿ ಈ ಮಾಡ್ಯೂಲ್ ಅನ್ನು ಸೇರಿಸಿಕೊಳ್ಳಲೇಬೇಕು. ಮಾಡ್ಯೂಲ್ ಫೈಲ್ ಅನ್ನು ಸ್ಕ್ರಿಪ್ಟ್ ನಲ್ಲಿ ಸೇರಿಸಲು ಈ ಕೆಳಗಿನ ಸಿಂಟ್ಯಾಕ್ಸ್ ಅನ್ನು ಬಳಸಬೇಕಾಗುತ್ತದೆ. ಯೂಸ್ ಮಾಡ್ಯೂಲ್ ಫೈಲ್ ನೇಮ್ ಸೆಮಿಕೋಲನ್. ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ಅನ್ನು ಬಳಸಿ ಇದನ್ನು ನಾವು ತಿಳಿದುಕೊಳ್ಳೋಣ. ನಿಮ್ಮ ಟೆಕ್ಸ್ಟ್ ಎಡಿಟರ್ ನಲ್ಲಿ ಒಂದು ಫೈಲ್ ಅನ್ನು ಓಪನ್ ಮಾಡಿ ಮತ್ತು ಅದನ್ನು ಸಿಂಪಲ್ ಫಂಕ್ಷನ್ ಡಾಟ್ ಪಿಎಲ್ ಎಂದು ಹೆಸರಿಸಿ. ಗೆಡಿಟ್ ನಲ್ಲಿ ಇದು ನನ್ನ ಸಿಂಪಲ್ ಫಂಕ್ಷನ್ ಡಾಟ್ ಪಿಎಲ್ ಎಂಬ ಫೈಲ್ ಆಗಿದೆ. ಸ್ಕ್ರೀನ್ ನ ಮೇಲೆ ತೋರಿಸಿದಂತೆ ಕೋಡ್ ಅನ್ನು ಟೈಪ್ ಮಾಡಿ. ಇಲ್ಲಿ ನಾವು ಡಿಫೈನ್ ಮಾಡಿರುವ ಫಂಕ್ಷನ್ ಅನ್ನು ಕಾಲ್ ಮಾತ್ರ ಮಾಡುತ್ತಿದ್ದೇವೆ. ಆಗ ಎಕ್ಸಿಕ್ಯೂಷನ್ ಕಂಟ್ರೋಲ್ ಆ ಫಂಕ್ಷನ್ ಗೆ ದಾಟಿಸಲ್ಪಡುವುದು. ಇದು ಫಂಕ್ಷನ್ ನ ಡಿಕ್ಲರೇಶನ್ ಮತ್ತು ಡೆಫಿನಿಷನ್ ಆಗಿದೆ. ಈ ಫಂಕ್ಷನ್ ನಿರ್ದಿಷ್ಟ ಟೆಕ್ಸ್ಟ್ ಅನ್ನು ಪ್ರಿಂಟ್ ಮಾಡುವುದು. ನಿಮ್ಮ ಫೈಲ್ ಅನ್ನು ಸೇವ್ ಮಾಡಿ, ಆಮೇಲೆ ಟರ್ಮಿನಲ್ ಗೆ ಬದಲಾಯಿಸಿ ಮತ್ತು ಪರ್ಲ್ ಸ್ಕ್ರಿಪ್ಟ್ ಅನ್ನು ಎಕ್ಸಿಕ್ಯೂಟ್ ಮಾಡಿ. ಇದಕ್ಕಾಗಿ ಹೀಗೆ ಟೈಪ್ ಮಾಡಿ: ಪರ್ಲ್ ಸಿಂಪಲ್ಫಂಕ್ಷನ್ ಡಾಟ್ ಪಿಎಲ್ ಮತ್ತು ಎಂಟರ್ ಅನ್ನು ಒತ್ತಿ. ಔಟ್ಪುಟ್ ಟರ್ಮಿನಲ್ ನ ಮೇಲೆ ತೋರಿಸಿದಂತೆ ಇರುವುದು. ಈಗ ನಾವು ಆರ್ಗ್ಯುಮೆಂಟ್ ಗಳನ್ನು ಹೊಂದಿರುವ ಒಂದು ಫಂಕ್ಷನ್ ಅನ್ನು ನೋಡೋಣ. ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ಅನ್ನು ಬಳಸಿ ಈ ಫಂಕ್ಷನ್ ಅನ್ನು ನಾವು ತಿಳಿದುಕೊಳ್ಳೋಣ. ನಿಮ್ಮ ಟೆಕ್ಸ್ಟ್ ಎಡಿಟರ್ ನಲ್ಲಿ ಒಂದು ಫೈಲ್ ಅನ್ನು ಓಪನ್ ಮಾಡಿ ಮತ್ತು ಅದನ್ನು ಫಂಕ್ಷನ್ ವಿತ್ ಆರ್ಗ್ಸ್ ಡಾಟ್ ಪಿಎಲ್ ಎಂದು ಹೆಸರಿಸಿ. ಇದು ಗೆಡಿಟ್ ನಲ್ಲಿ ನನ್ನ ಫಂಕ್ಷನ್ ವಿತ್ ಆರ್ಗ್ಸ್ ಎಂಬ ಸ್ಕ್ರಿಪ್ಟ್ ಆಗಿದೆ. ಈ ಕೆಳಗಿನ ಕೋಡ್ ನ ಭಾಗವನ್ನು ಸ್ಕ್ರೀನ್ ನ ಮೇಲೆ ತೋರಿಸಿದಂತೆ ಟೈಪ್ ಮಾಡಿ. ಇಲ್ಲಿ ನಾವು 10 ಮತ್ತು 20 ಈ ಆರ್ಗ್ಯುಮೆಂಟ್ ಗಳೊಂದಿಗೆ ಫಂಕ್ಷನ್ ಅನ್ನು ಕಾಲ್ ಮಾಡುತ್ತಿದ್ದೇವೆ. ಪಾಸ್ ಮಾಡಲ್ಪಟ್ಟ ಆರ್ಗ್ಯುಮೆಂಟ್ ಗಳನ್ನು var1 ಮತ್ತು var2 ಗಳಲ್ಲಿ ಸ್ಟೋರ್ ಮಾಡಲಾಗುತ್ತದೆ. @_ ಇದು ಒಂದು ವಿಶೇಷವಾದ ಪರ್ಲ್ ವೇರಿಯೇಬಲ್ ಆಗಿದೆ. ಇದರ ವಿವರಗಳನ್ನು ನಾವು ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ನೋಡುವೆವು. ಈ ಫಂಕ್ಷನ್ ಎರಡು ವೇರಿಯೇಬಲ್ ಗಳ ಸಂಕಲನವನ್ನು ಮಾಡುತ್ತದೆ ಮತ್ತು ಉತ್ತರವನ್ನು ಪ್ರಿಂಟ್ ಮಾಡುತ್ತದೆ. ನಿಮ್ಮ ಫೈಲ್ ಅನ್ನು ಸೇವ್ ಮಾಡಿ. @_ ಇದು ಒಂದು ವಿಶಿಷ್ಟವಾದ ಪರ್ಲ್ ಅರೇ ಆಗಿದೆ. ಈ ಅರೇ ಪಾಸ್ ಮಾಡಿದ ಆರ್ಗ್ಯುಮೆಂಟ್ ಗಳನ್ನು ಸ್ಟೋರ್ ಮಾಡಲು ಬಳಸಲ್ಪಡುತ್ತದೆ. ಹೀಗೆಯೇ ಪಾಸ್ ಮಾಡಿದ ಆರ್ಗ್ಯುಮೆಂಟ್ ಗಳನ್ನು ವೇರಿಯೇಬಲ್ ಗಳಲ್ಲಿ ನಾವು ಈ ರೀತಿಯಲ್ಲಿ ಸ್ಟೋರ್ ಮಾಡಿಕೊಳ್ಳಬಹುದು. var1 ಸ್ಪೇಸ್ ಸ್ಪೇಸ್ shift @_ ಸೆಮಿಕೋಲನ್. var2 ಸ್ಪೇಸ್ ಸ್ಪೇಸ್ shift @_ ಸೆಮಿಕೋಲನ್. shift @_ ಎಂಬುದು @_ ಅರೇ ಯಿಂದ ಮೊದಲ ಸ್ಥಾನದಲ್ಲಿನ ಎಲಿಮೆಂಟ್ ಅನ್ನು ತೆಗೆದುಹಾಕುತ್ತದೆ ಮತ್ತು ಅದನ್ನು ಒಂದು ವೇರಿಯೇಬಲ್ ಗೆ ಅಸೈನ್ ಮಾಡುತ್ತದೆ. ಇನ್ನೊಂದು ವಿಧಾನ: var1 ಸ್ಪೇಸ್ ಸ್ಪೇಸ್ $_ ಓಪನ್ ಸ್ಕ್ವೇರ್ ಬ್ರಾಕೆಟ್ 0 ಕ್ಲೋಸ್ ಸ್ಕ್ವೇರ್ ಬ್ರಾಕೆಟ್ ಸೆಮಿಕೋಲನ್. var2 ಸ್ಪೇಸ್ ಸ್ಪೇಸ್ $_ ಓಪನ್ ಸ್ಕ್ವೇರ್ ಬ್ರಾಕೆಟ್ 1 ಕ್ಲೋಸ್ ಸ್ಕ್ವೇರ್ ಬ್ರಾಕೆಟ್ ಸೆಮಿಕೋಲನ್. ಮೇಲೆ ಹೇಳಿದ ವಿಧಾನವು ಇಂಡೆಕ್ಸ್ ಅನ್ನು ಬಳಸಿ @_ ಅರೇಯ ಎಲಿಮೆಂಟ್ ಗಳನ್ನು ಪಡೆಯುವ ವಿಧಾನವನ್ನು ಹೋಲುತ್ತದೆ.
ಈಗ ಟರ್ಮಿನಲ್ ಗೆ ಬದಲಾಯಿಸಿ ಮತ್ತು ಸ್ಕ್ರಿಪ್ಟ್ ಅನ್ನು ಎಕ್ಸಿಕ್ಯೂಟ್ ಮಾಡಿ. ಇದಕ್ಕಾಗಿ ಹೀಗೆ ಟೈಪ್ ಮಾಡಿ: ಪರ್ಲ್ ಫಂಕ್ಷನ್ ವಿತ್ ಆರ್ಗ್ಸ್ ಡಾಟ್ ಪಿಎಲ್ ಮತ್ತು ಎಂಟರ್ ಅನ್ನು ಒತ್ತಿ. ಔಟ್ಪುಟ್ ಟರ್ಮಿನಲ್ ನ ಮೇಲೆ ತೋರಿಸಿದಂತೆ ಇರುತ್ತದೆ. ಈಗ ಒಂದೇ ವ್ಯಾಲ್ಯೂ ಅನ್ನು ರಿಟರ್ನ್ ಮಾಡುವ ಒಂದು ಫಂಕ್ಷನ್ ಅನ್ನು ನಾವು ನೋಡೋಣ. ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ಅನ್ನು ಬಳಸಿ ಇದನ್ನು ನಾವು ತಿಳಿದುಕೊಳ್ಳೋಣ. ನಾನು ಗೆಡಿಟ್ ನಲ್ಲಿ funcwithsinglertrnval ಡಾಟ್ ಪಿಎಲ್ ಸ್ಕ್ರಿಪ್ಟ್ ಗೆ ಬದಲಾಯಿಸುತ್ತೇನೆ. ನಿಮ್ಮ ಟೆಕ್ಸ್ಟ್ ಎಡಿಟರ್ ನಲ್ಲಿ ಒಂದು ಫೈಲ್ ಅನ್ನು ಓಪನ್ ಮಾಡಿ ಮತ್ತು ಇಲ್ಲಿ ತೋರಿಸಿದಂತೆ ಈ ಕೆಳಗಿನ ಕೋಡ್ ನ ಭಾಗವನ್ನು ಟೈಪ್ ಮಾಡಿ. ಇಲ್ಲಿ ನಾವು ಅಡ್ ವೇರಿಯಬಲ್ಸ್ ಎಂಬ ಫಂಕ್ಷನ್ ಅನ್ನು 10 ಮತ್ತು 20 ಈ ಪ್ಯಾರಾಮೀಟರ್ ಗಳೊಂದಿಗೆ ಕಾಲ್ ಮಾಡುತ್ತಿದ್ದೇವೆ. ಫಂಕ್ಷನ್ ನ ರಿಟರ್ನ್ ವ್ಯಾಲ್ಯೂ ಅನ್ನು addition ಎಂಬ ವೇರಿಯೇಬಲ್ ನಲ್ಲಿ ಸ್ಟೋರ್ ಮಾಡಲಾಗುತ್ತದೆ. ಈ ಫಂಕ್ಷನ್ ಪಾಸ್ ಮಾಡಿದ ಪ್ಯಾರಾಮೀಟರ್ ಗಳ ಸಂಕಲನವನ್ನು ಮಾಡುತ್ತದೆ ಮತ್ತು ಉತ್ತರವನ್ನು ರಿಟರ್ನ್ ಮಾಡುತ್ತದೆ. ಈ ಫೈಲ್ ಅನ್ನು ಸೇವ್ ಮಾಡಿ. ಈಗ ನಾವು ಸ್ಕ್ರಿಪ್ಟ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ. ಆದ್ದರಿಂದ ಟರ್ಮಿನಲ್ ಗೆ ಬದಲಾಯಿಸಿ ಮತ್ತು ಹೀಗೆ ಟೈಪ್ ಮಾಡಿ: ಪರ್ಲ್ ಫಂಕ್ವಿಥ್ಸಿಂಗರ್ಟ್ರ್ನ್ವಾಲ್ ಡಾಟ್ ಪಿಎಲ್ ಮತ್ತು ಎಂಟರ್ ಅನ್ನು ಒತ್ತಿ. ಔಟ್ಪುಟ್ ಟರ್ಮಿನಲ್ ನ ಮೇಲೆ ತೋರಿಸಿದಂತೆ ಇರುತ್ತದೆ. ಈಗ ಅನೇಕ ವ್ಯಾಲ್ಯೂಗಳನ್ನು ರಿಟರ್ನ್ ಮಾಡುವ ಒಂದು ಫಂಕ್ಷನ್ ಅನ್ನು ನಾವು ನೋಡೋಣ. ಇದನ್ನೇ ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ಅನ್ನು ಬಳಸಿ ತಿಳಿದುಕೊಳ್ಳೋಣ. ಗೆಡಿಟ್ ನಲ್ಲಿ ನಾನು ಒಂದು ಫೈಲ್ ಅನ್ನು ಓಪನ್ ಮಾಡಿದ್ದೇನೆ ಮತ್ತು ಅದನ್ನು funcwithmultiplertrnvals ಡಾಟ್ ಪಿಎಲ್ ಎಂದು ಹೆಸರಿಸಿದ್ದೇನೆ. ದಯವಿಟ್ಟು ನಿಮ್ಮ ಟೆಕ್ಸ್ಟ್ ಎಡಿಟರ್ ನಲ್ಲಿ ಹೀಗೆಯೇ ಮಾಡಿ. ಈಗ ಈ ಕೆಳಗಿನ ಕೋಡ್ ನ ಭಾಗವನ್ನು ಇಲ್ಲಿ ತೋರಿಸಿದಂತೆ ಟೈಪ್ ಮಾಡಿ. ಇಲ್ಲಿ ನಾವು ಅಡ್ ವೇರಿಯಬಲ್ಸ್ ಎಂಬ ಫಂಕ್ಷನ್ ಅನ್ನು 10 ಮತ್ತು 20 ಈ ಪ್ಯಾರಾಮೀಟರ್ ಗಳೊಂದಿಗೆ ಕಾಲ್ ಮಾಡುತ್ತಿದ್ದೇವೆ. ಫಂಕ್ಷನ್ ನ ರಿಟರ್ನ್ ವ್ಯಾಲ್ಯೂಗಳನ್ನು var1 var2 ಮತ್ತು addition ಎಂಬ ವೇರಿಯೇಬಲ್ ಗಳಲ್ಲಿ ಸ್ಟೋರ್ ಮಾಡಲಾಗುತ್ತದೆ. ಈ ಫಂಕ್ಷನ್ ಸಂಕಲನವನ್ನು ಮಾಡುತ್ತದೆ ಮತ್ತು ಪಾಸ್ ಮಾಡಿದ ಪ್ಯಾರಾಮೀಟರ್ ಗಳನ್ನು ಮತ್ತು ಫಲಿತಾಂಶವನ್ನು ರಿಟರ್ನ್ ಮಾಡುತ್ತದೆ. ಒಂದು ಫಂಕ್ಷನ್ ನಿಂದ ಅರೇಯನ್ನು ನಾವು ಹೇಗೆ ರಿಟರ್ನ್ ಮಾಡಬಹುದೆಂದು ಈ ದೃಷ್ಟಾಂತವು ನಿರೂಪಿಸುತ್ತದೆ. ಹಾಗೆಯೇ ಒಂದು ಫಂಕ್ಷನ್ ನಿಂದ ಹ್ಯಾಶ್ ಅನ್ನು ಹೇಗೆ ರಿಟರ್ನ್ ಮಾಡಬಹುದೆಂದು ಇದು ನಿರೂಪಿಸುತ್ತದೆ. ನಿಮ್ಮ ಫೈಲ್ ಅನ್ನು ಸೇವ್ ಮಾಡಿ. ಈಗ ನಾವು ಟರ್ಮಿನಲ್ ನ ಮೇಲೆ ಪರ್ಲ್ ಸ್ಕ್ರಿಪ್ಟ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ. ಇದಕ್ಕಾಗಿ ಹೀಗೆ ಟೈಪ್ ಮಾಡಿ: ಪರ್ಲ್ ಫಂಕ್ವಿಥ್ಮಲ್ಟಿಪ್lertrnvals ಡಾಟ್ ಪಿಎಲ್ ಮತ್ತು ಎಂಟರ್ ಅನ್ನು ಒತ್ತಿ. ಔಟ್ಪುಟ್ ಟರ್ಮಿನಲ್ ನ ಮೇಲೆ ತೋರಿಸಿದಂತೆ ಇರುತ್ತದೆ. ಪರ್ಲ್ ಹಲವು ಇನ್ಬಿಲ್ಟ್ ಫಂಕ್ಷನ್ ಗಳನ್ನು ಒದಗಿಸುತ್ತದೆ. ಅವುಗಳಲ್ಲಿ ಕೆಲವನ್ನು ಹಿಂದಿನ ಟ್ಯುಟೋರಿಯಲ್ ಗಳಲ್ಲಿ ನಾವು ಕಲಿತಿದ್ದೇವೆ. ಉದಾಹರಣೆಗೆ ಅರೇಸ್, ಹ್ಯಾಶ್, ಸಾರ್ಟ್, ಸ್ಕೇಲರ್, ಈಚ್, ಕೀಸ್ ಇತ್ಯಾದಿ. ಇನ್ಬಿಲ್ಟ್ ಫಂಕ್ಷನ್ ಗಳನ್ನು ಕಾಲ್ ಮಾಡುವುದು ನಾವು ಡಿಫೈನ್ ಮಾಡುವ ಬೇರೆ ಯಾವುದೇ ಫಂಕ್ಷನ್ ಅನ್ನು ಕಾಲ್ ಮಾಡುವುದನ್ನು ಹೋಲುತ್ತದೆ. ಉದಾಹರಣೆಗೆ ಸಾರ್ಟ್ ಓಪನ್ ಬ್ರಾಕೆಟ್ array ನೇಮ್ ಕ್ಲೋಸ್ ಬ್ರಾಕೆಟ್ ಸೆಮಿಕೋಲನ್. ನಾವು ಬಳಸಿದ ಸ್ಯಾಂಪಲ್ ಪ್ರೋಗ್ರಾಮ್ ಗಳಲ್ಲಿ ಕೆಲವು ಇನ್ಬಿಲ್ಟ್ ಫಂಕ್ಷನ್ ಗಳನ್ನು ಅಳವಡಿಸಲು ಪ್ರಯತ್ನಿಸಿ ಮತ್ತು ಅವುಗಳ ಔಟ್ಪುಟ್ ಅನ್ನು ಗಮನಿಸಿ. ಸಂಕ್ಷಿಪ್ತವಾಗಿ ಈ ಟ್ಯುಟೋರಿಯಲ್ ನಲ್ಲಿ ನಾವು ಸ್ಯಾಂಪಲ್ ಪ್ರೋಗ್ರಾಮ್ ಗಳನ್ನು ಬಳಸಿ ಪರ್ಲ್ ನಲ್ಲಿನ ಫಂಕ್ಷನ್ ಗಳು, ಆರ್ಗ್ಯುಮೆಂಟ್ ಗಳನ್ನು ಹೊಂದಿರುವ ಫಂಕ್ಷನ್ ಗಳು ಮತ್ತು ವ್ಯಾಲ್ಯೂಗಳನ್ನು ರಿಟರ್ನ್ ಮಾಡುವ ಫಂಕ್ಷನ್ ಗಳನ್ನು ಕಲಿತಿದ್ದೇವೆ. ಇಲ್ಲಿ ನಿಮಗಾಗಿ ಒಂದು ಅಸೈನ್ಮೆಂಟ್ ಇದೆ. 3 ಆರ್ಗ್ಯುಮೆಂಟ್ ಗಳನ್ನು ತೆಗೆದುಕೊಳ್ಳುವ ಒಂದು ಫಂಕ್ಷನ್ ಅನ್ನು ಬರೆಯಿರಿ. ಈ ಆರ್ಗ್ಯುಮೆಂಟ್ ಗಳ ಮೇಲೆ ಕೆಲವು ಕ್ರಿಯೆಗಳನ್ನು ನಿರ್ವಹಿಸಿ. ಆರ್ಗ್ಯುಮೆಂಟ್ ಗಳ ಮೇಲೆ ನಿರ್ವಹಿಸಿದ ಕ್ರಿಯೆಯ ಫಲಿತಾಂಶವನ್ನು ರಿಟರ್ನ್ ಮಾಡಿ ಮತ್ತು ಅದನ್ನು ಪ್ರಿಂಟ್ ಮಾಡಿ.
ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುವ ವಿಡಿಯೋವನ್ನು ವೀಕ್ಷಿಸಿ ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಸಾರಾಂಶವಾಗಿದೆ ನಿಮಗೆ ಒಳ್ಳೆಯ ಬ್ಯಾಂಡ್ವಿಡ್ತ್ ಸಿಗದಿದ್ದರೆ ನೀವಿದನ್ನು ಡೌನ್ಲೋಡ್ ಮಾಡಿ ನೋಡಬಹುದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನೂ ಕೊಡುತ್ತದೆ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ಲಿಂಕ್ ಗೆ ಬರೆಯಿರಿ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಪ್ರಕಲ್ಪದ ಒಂದು ಭಾಗವಾಗಿದೆ ಇದು ಐಸಿಟಿ ಎಂಎಚಆರ್ಡಿ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಭಾರತ ಸರ್ಕಾರದ ಆಧಾರವನ್ನು ಪಡೆದಿದೆ ಈ ಮಿಷನ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುತ್ತದೆ ನಿಮಗೆ ಈ ಪರ್ಲ್ ಟ್ಯುಟೋರಿಯಲ್ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಐಐಟಿ ಬಾಂಬೆಯಿಂದ ಸ್ಕ್ರಿಪ್ಟ್ ನ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ವಾಸುದೇವ ವಂದನೆಗಳು